ಸುಮಾರು 11 ಲಕ್ಷ ಪಡಿತರ ಚೀಟಿಗಳನ್ನ ಬಿಪಿಎಲ್ ಇಂದ ಎಪಿಎಲ್ಗೆ ಬೈಫರ್ಕೇಶನ್ ಮಾಡ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. 11 ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂತ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾವ್ದಕ್ಕೆ ಪ್ರಾರಂಭ ಮಾಡಿದಿರಿ? ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ. ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ, ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಆಹಾರ ಸಚಿವರು ಹೇಳ್ತಾರೆ ಎಪಿಎಲ್ ನಲ್ಲೂ ನಾವು ಅವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದುಡ್ಡು ಕೊಡ್ಬೇಕಲ್ಲ, ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎಪಿಎಲ್ ಕಾರ್ಡ್ನವ್ರಿಗೆ. ಅದಷ್ಟೇ ಅಲ್ಲ, ಹಲವಾರು ಬಿಪಿಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ಗಳಿದೆ. ಆ ಬೆನಿಫಿಟ್ ಗಳನ್ನ ನೀವು ತೆಗೆದುಹಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗಬಹುದು, ಇದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ? ಅದನ್ನೇ ಬಂದಿರ್ತಕ್ಕಂಥದ್ದು ಇಲ್ಲಿ ಇದೇ ಒಂದು ಕಾರಣಗಳು. ಯಾಕೆಂದ್ರೆ ಇಲ್ಲಿ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ. ಅದಕ್ಕೆ ಕೆಲವು ಸಬೂಬುಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಕಡಿತಗೊಳಿಸಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಗ್ಯಾರಂಟಿ ಯೋಜನೆ. ಏನ್ ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳೇ ಎಫೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗೆ ಒಂದು ಕಡೆ ಈ ಸರ್ಕಾರ ಬಂದ ನಂತರ ಹಲವಾರು ರೀತಿಯ ತೆರಿಗೆಗಳನ್ನ ಜನತೆ ಮೇಲೆ ವಿಧಿಸಿದ್ದಾರೆ. ಹಲವಾರು ರೀತಿಯಲ್ಲಿ ತೆರಿಗೆಯನ್ನು ವಿಧಿಸಿ ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ, ಆ ದುಡ್ಡೆಲ್ಲಿ ಹೋಗ್ತಾ ಇದೆ. 52,000 ಕೋಟಿ ಅಂತಕ್ಕಂಥದ್ದನ್ನ ಇವರು ಇದು ಗ್ಯಾರಂಟಿಯ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ತಿದೀವಿ ಅನ್ನೋದು ಬೇರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯಪಾನೀಯರ ಮೇಲೆ ಏರಿಸ್ತಾ ಇರ್ತಕ್ಕಂಥ ಒಂದು ರೇಟು, ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳಬಲ್ಲೆ. ಅದರಿಂದ ನಾನು ಗ್ಯಾರಂಟಿಯ ಸ್ಕೀಮ್ನಿಂದ ಸರ್ಕಾರಕ್ಕೆ ಇಕ್ಕಟ್ಟಿದೆ ಅಂತ ಹೇಳಲ್ಲ. ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಇಲ್ಲಿ ಯಾರಿಗೂ ಕಂಟ್ರೋಲ್ ಇಲ್ಲ. 52,000 ಕೋಟಿಗೆ ನೀವೇನು 52,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಣೆ ಮಾಡಿದ ಮೇಲೆ ಹೆಚ್ಚುವರಿಯಾಗಿ ತೆರಿಗೆ ರೂಪದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತಾ ಇದೆ? ನೀವು ಹಲವಾರು ತೆರಿಗೆಯನ್ನ ಹೆಚ್ಚಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆದಾಯ ಎಷ್ಟು ಬಂತು? ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲೇ ತಾನೇ ಇದನ್ನೆಲ್ಲ ಜಾಸ್ತಿ ಮಾಡಿದ್ದು, ಅದಕ್ಕೆ ಹಣ ಹೊಂದಿಸ್ಬೇಕು ಅಂತ ಹೇಳಿ. ಹಾಗಿದ್ರೆ ಹಣ ಎಲ್ಲಿ ಹೋಗ್ತಾ ಇದೆ? ಅದರ ಜೊತೆಗೆ ಈ ವರ್ಷ 1,05,000 ಕೋಟಿ ಸಾಲ ಬೇರೆ ಎತ್ತುತ್ತಾ ಇದ್ದೀರಿ. 1,05,000 ಕೋಟಿ ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ಗೆ ಹಣ ಇಟ್ಟಿರ್ತಕ್ಕಂಥ 52,000 ಕೋಟಿ ನೀವು ಹೇಳೋದು, 1,05,000 ಕೋಟಿ ಸಾಲ ಬೇರೆ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದಲೇ ಇವತ್ತು ಹಣ ವಸೂಲಿ ಮಾಡ್ತಾ ಇದ್ದೀರಿ. ಇನ್ನ ಎಲೆಕ್ಟ್ರಿಸಿಟಿ ರೈತನಿಗೆ 2.5 ಲಕ್ಷ ರೂಪಾಯಿ ಕಟ್ಟಬೇಕು, ಟಿಸಿ ಹಾಕ್ಸ್ಕೋಬೇಕು ಅಂದ್ರೆ ಅಲಿಬೇಕಾಗಿದೆ. ಯಾವ್ಯಾವ ಬಾಬ್ತಿನಲ್ಲಿ ನೀವು ಯಾವ ರೀತಿನಲ್ಲಿ ತೆರಿಗೆಯನ್ನ ಇವತ್ತು ಹೆಚ್ಚಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ. ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ ತಯಾರಾಗಿಲ್ಲ. ಈ ಸರ್ಕಾರ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರದ ಖಜಾನೆಯನ್ನ ಸ್ವೇಚ್ಛಾಚಾರವಾಗಿ ಇವತ್ತು ದುರ್ಬಳಕೆ ಮಾಡ್ತಾ ಇರೋದ್ರಿಂದ ಈ ಒಂದು ಸಂಕಷ್ಟಗಳನ್ನ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಕೋಲಾರಕ್ಕೆ ನೀರು ತರಬಹುದು ಏನಾದ್ರು ಚರ್ಚೆ ಆಗ್ತಿದೆ ಸರ್?
ನಾನು ಈಗ ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಸರ್ಕಾರ ಏನೇನ್ ಮಾಡ್ತಾರೆ ಮಾಡ್ಲಿ, ನೋಡೋಣಂತೆ. ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸಪುರದಲ್ಲಿ ನಡೆದಿದೆಯಲ್ಲ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ, ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದು ನ್ಯಾಯ, ಶ್ರೀಮಂತರು ಒಂದು ನ್ಯಾಯನಾ? ಊರಿಗೆಲ್ಲ ಬುದ್ಧಿ ಹೇಳೋರು. ಹಿಂದೆ ಒಂದ್ಸಲ 2800 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು. ಈಗಲೂ ಇದೇ ಕಥೆ ನಡೀತಿದೆ. ಈಗ 126 ಎಕರೆ ಭೂಮಿ ಸಮಾಜಕ್ಕೆ ಏನು ಬಹಳ ಬುದ್ಧಿ ಹೇಳೋರಲ್ವೇ? ಯಾತಿಕ್ ಮೌನಕ್ಕೆ ಶರಣಾಗಿದ್ದಾರೆ? ಆದೇಶಗಳು ಬೇಕಾ ಇವತ್ತು ಕೇಂದ್ರ ಸರ್ಕಾರದಿಂದ? ಅದನ್ನೆಲ್ಲ 6ನೇ ತಾರೀಕಿಗೆ ಏನ್ ಫಿಕ್ಸ್ ಮಾಡಿದ್ರು, ಏನು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ, ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೋಬೇಕು ಅಂತ ಹೇಳಿ. ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವ್ದು ಹಿಡ್ಕೊಂಡು ಇನ್ನು ಭಜನೆ ಮಾಡ್ಕೊಂಡು ಕೂತವ್ರಲ್ವೇ? ಇಲ್ಲೇನ್ ಮಾಡಿದ್ದಾರೆ? ಯಾತಿಕ್ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದಕ್ಕೆ ಯಾರು ಹಾಕಿದ್ದು? ಯಾತಿಕ್ ತಾಂತ್ರಿಕ ದೋಷ? ನಿನ್ನೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಏನ್ ದೇಶಕ್ಕೆ ಬುದ್ಧಿ ಹೇಳೋರು ಒಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದೆ, ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಕೊಂಡು ಹೊರಟಿದ್ದೀರಿ? ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರ ಒಂದ್ ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದ್ ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ, ಕಾದ್ ನೋಡಿ. ಅಯ್ಯೋ, ಅವರು ಬಂದು ನೋಡ್ಬೇಕಾಗಿಲ್ಲ, ನಾವೇ ದಿನ ನೋಡ್ತಾ ಇದೀವಲ್ಲ. ಪ್ರಧಾನ ಮಂತ್ರಿಗಳು ಬಂದಿಲ್ಲ, ನೋಡ್ಬೇಕಾಗಿಲ್ಲ. ಪ್ರತಿನಿತ್ಯ ಏನ್ ನಡೀತಿದೆ ನಾವೇ ದಿನ ನೋಡ್ತಾ ಇದೀವಲ್ಲ. ಆಗ್ಲಿ, ದೇಶದ ಕಾನೂನು ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದು ಸಂವಿಧಾನದಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಒಗ್ಗೂಡು ವಿಚಾರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ. ಜೆಡಿಎಸ್ ಸಪೋರ್ಟ್ ಇರುತ್ತೆ. ಈಗ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಮುಖ್ಯಮಂತ್ರಿ ಹೇಳಿದೆ, ಸಾರ್ವಜನಿಕವಾಗಿ ಹಲವಾರು ರೀತಿಯ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಮ್ಮಿಂದ. ಸರ್ಕಾರದ ಮಂತ್ರಿಗಳ ಹೇಳಿಕೆ, ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಹೊಣೆ ಮಾಡಿ ಮಂತ್ರಿ ಹೇಳ್ತಾರೆ. ಇವತ್ತು ಈ ರೀತಿಯ ವಾತಾವರಣ, ಜನಗಳಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲವು ತೀರ್ಮಾನಗಳು. ಇದನ್ನ ಸರ್ಕಾರ ಸರಿಪಡಿಸ್ಬೇಕಿಲ್ಲಿ. ಅದು ಹಿಂದಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ಬಹಳ ಪ್ರಮುಖವಾದಂತ ಸ್ಥಾನಮಾನಗಳನ್ನ ಹೊಂದಿದ್ದಂತವ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಕ್ತಾತಿಯನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಿ ಇಲ್ಲಿವರೆಗೆ? ಅದ್ರ ಬಗ್ಗೆ ಯಾರ ಮೇಲಾದ್ರೂ ಆಕ್ಷನ್ ತಗೊಂಡಿದ್ಯಾ? ಅದಕ್ಕೂ ಮೊದಲು ಆಕ್ಷನ್ ತಗೋಬೇಕಲ್ಲ. ಇಲ್ಲಿ ರೈತರು 50 ವರ್ಷ 100 ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ ಗಳನ್ನ ಇವತ್ತು ಪಾಣಿ ಬದಲಾವಣೆ ಮಾಡಿ, ಖಾತೆ ಬದಲಾವಣೆ ಮಾಡಿ, ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ? ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ದೊಡ್ಡ ಮಹಾನ್ ಅಪರಾಧ. ಇದನ್ನ ಇಲ್ಲಿವರೆಗೆ ಎಳೆದಿದ್ದೇ ತಪ್ಪು. ಸರ್ಕಾರಕ್ಕೆ ಈಗಲೂ ಎಚ್ಚರಿಕೆ ಕೊಡ್ತೇನೆ, ಸ್ಪಷ್ಟವಾದಂತ ನೀತಿಯನ್ನ ಜನತೆ ಮುಂದೆ ಇಡಿ. ಇದು ನಾನು ಹೇಳ್ತಕ್ಕಂಥದ್ದು. ಒಂದು ನಿಮಿಷ, ಆ ಸಬ್ಜೆಕ್ಟೇ ಅಲ್ಲ, ಮುಗಿದೋಗಿರೋ ಅಧ್ಯಾಯ. ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆ, 10 ವರ್ಷ ಆಗಿದೆಯೋ. ಅವರ ವಿಷಯಗಳ ಬಗ್ಗೆ ಚರ್ಚೆ ಅನವಶ್ಯಕ. ನನಗೆ ಭಗವಂತ ನೋಡ್ಕೊತಾನೆ. ಭಗವಂತ ಮಾಡ್ಕಲ್ಲಿ ಹಿಡ್ಕೊಂಡಿದ್ದಾರೆ ಯಾರು? ಏನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ.
ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ, ಮೇಲೊಬ್ಬ ಇದ್ದಾನೆ. ಹಿಂದೆ ಸಿಎಂ ಆಗಿದ್ದಾಗ ಸಿಎಂ ಯಾರು ನಾನೇ ಯಾವಾಗ ಹೇಳಿದ್ದೀನಿ ಅವರಿಂದಾಗಿದೆ ನಾನು ಮುಖ್ಯಮಂತ್ರಿ. ಅವ್ರು ಹೇಳ್ಕೊಂಡಿರೋದು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಇದೆ. ಅದರ ಬಗ್ಗೆ ಸಬ್ಜೆಕ್ಟ್ ಅನವಶ್ಯಕ, ಆಗೋಗಿರೋ ಅಧ್ಯಾಯ. ಅದರ ಬಗ್ಗೆ ಈಗ ನಾನು ಚರ್ಚೆ ಮಾಡಬೇಕಾದ ಅನವಶ್ಯಕ. ಅಂತಿಮವಾಗಿ ಈ ರಾಜ್ಯದಲ್ಲಿ ಮುಂದೆ ಏನೇನಾಗುತ್ತೆ ಸ್ವಲ್ಪ ಕಾದ್ ನೋಡಿ. ಏನೋ ಕೊಡ್ತಾರೆ ಅಂತ ನೋಡೋಣ, ಕಾದ್ ನೋಡೋಣ. ಇಷ್ಟ ಕಾದಿದೀವಿ, ಇನ್ನೂ ಸ್ವಲ್ಪ ದಿವಸ ಕಾಯೋಣ. ನಾನು ಈಗ ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಸರ್ಕಾರ ಏನೇನ್ ಮಾಡ್ತಾರೆ ಮಾಡ್ಲಿ, ನೋಡೋಣಂತೆ. ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದ್ ನ್ಯಾಯ, ಶ್ರೀಮಂತರು ಒಂದ್ ನ್ಯಾಯನಾ? ಊರಿಗೆಲ್ಲ ಬುದ್ಧಿ ಹೇಳೋರು. ಹಿಂದೆ ಒಂದ್ಸಲ 2800 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು. ಈಗಲೂ ಇದೇ ಕಥೆ ನಡೀತಿದೆ. ಈಗ ಇವ್ರು 126 ಎಕರೆ ಭೂಮಿ ಸಮಾಜಕ್ಕೆ ಏನು ಬಹಳ ಬುದ್ಧಿ ಹೇಳೋರಲ್ವೇ? ಯಾತಿಕ್ ಮೌನ ಶರಣಾಗಿದ್ದಾರೆ? ಆದೇಶಗಳು ಬೇಕಾ ಇವತ್ತು ಕೇಂದ್ರ ಸರ್ಕಾರದಿಂದ? ಅದನ್ನೆಲ್ಲ 6ನೇ ತಾರೀಕಿಗೆ ಏನ್ ಫಿಕ್ಸ್ ಮಾಡಿದ್ರು, ಹೇಳಿ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ, ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೋಬೇಕು ಅಂತ ಹೇಳಿ. ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವ್ದು ಹಿಡ್ಕೊಂಡು ಇನ್ನು ಭಜನೆ ಮಾಡ್ಕೊಂಡು ಕೂತವ್ರಲ್ವೇ? ಇಲ್ಲೇನ್ ಮಾಡಿದ್ದಾರೆ? ಯಾತಿಕ್ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದಕ್ಕೆ ಯಾರು ಹಾಕಿದ್ದು? ಯಾತಿಕ್ ತಾಂತ್ರಿಕ ದೋಷ? ನಿನ್ನೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಏನ್ ದೇಶಕ್ಕೆ ಬುದ್ಧಿ ಹೇಳೋರು ಒಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದೆ, ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಕೊಂಡು ಹೊರಟಿದ್ದೀರಿ? ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರ ಒಂದ್ ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದ್ ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ, ಕಾದ್ ನೋಡಿ. ಹೋಗ್ತಾ ಇದ್ದೀನಿ. ಅವ್ರ ಸಮಸ್ಯೆಗಳು ಏನಿದೆ ಅವರಿಂದ ಮಾಹಿತಿಗಳು ತಗೊಂಡು ಏನ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೀವಿ. ಈಗ 23ನೇ ತಾರೀಕು ಫಲಿತಾಂಶ ಬರಲಿ ನಿಧಾನಿಗೆ ಮಾತಾಡೋಣ. ಅವರವರಿಗೆ ಬಿಡ್ತೀನಿ ಯಾರ್ಯಾರು ಏನ್ ಮಾತಾಡಿದೀವಿ ಅವರವರಿಗೆ ಬಿಡೋಣ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಏನು ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಆಮೇಲೆ.